ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಕೆಲಸ ಎಲ್ಲ ಮುಗಿಸಿ ಮೊದಲು ಮಾಡಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೇಗನೆ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ನಾಷ್ಟ ಮಾಡಬೇಕು. ಟೈಮ್ ಬಂದು 10 ಗಂಟೆ ಹತ್ತತ್ರ ಆಗಿಬಿಟ್ಟಿದೆ. ಏನೂ ಮಾಡಿಲ್ಲ. ಸೊ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ರೆಸಿಪಿನ ಇವಾಗ ಮಾಡ್ತೀನಿ. ಪ್ರವೀಣ್ ಅವರು ಶಾಪಲ್ಲಿದ್ದಾರೆ ಅಲ್ವಾ, ಹಾಗಾಗಿ ಅವರು ನಾಷ್ಟಕ್ಕೆ ಬೇರೆ ಬರ್ತಾರೆ. ಈ ವಾರದ ದಿವಸ ಬರೀ ಕೆಲಸಗಳೇ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಸೌಂಡು ಈಚೆಜ್ಜಿ ಅಂತ, ಹಾಗಾಗಿ ಒಳಗೆ ಬಂದೆ. ನೆನ್ನೆನೇ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿಟ್ಟು ಮಲಗಿದ್ದೆ. ಹಾಗಾಗಿ ಇವಾಗೇನು ಟೆನ್ಷನ್ ಇಲ್ಲ. ಇವಾಗ ಕ್ವಿಕ್ಕಾಗಿ ಅಡುಗೆ ಒಂದು ಮಾಡಬೇಕಷ್ಟೆ. ನೆನ್ನೆ ನಾನು ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ವೀಡಿಯೋನ. ಚಾರ್ಜಿಂಗ್ ಫುಲ್ ಖಾಲಿ ಆಗಿಬಿಟ್ಟಿದೆ, ನಾನು ನೋಡಿಕೊಂಡೇ ಇಲ್ಲ. ಹಾಗಾಗಿ ಸುಮ್ಮನೆ ಅದೇ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬನ್ನಿ ಕ್ವಿಕ್ಕಾಗಿ ನಾಷ್ಟ ಮಾಡ್ತೀನಿ. ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಪಾತಿ ಅಂದ್ಕೊಂಡಿದ್ದೆ ಬೆಳಗ್ಗೆ, ಆದರೆ ಇವಾಗ ಚಪಾತಿ ಮಾಡೋಷ್ಟು ನನಗೆ ಟೈಮ್ ಇಲ್ಲ. ನೆನ್ನೆ ತರಕಾರಿ ಎಲ್ಲ ತಂದಿದ್ವಲ್ಲ, ತೊಂಡೆಕಾಯಿ, ಚಿಕ್ಕ ಸೌತೆಕಾಯಿ, ಯಾವುದೋ ಫಿಲಮಲ್ಲಿ ಚಿಕ್ಕ ಸೌತೆಕಾಯಿ ಇದೆಯಾ ಅಂತ ಕೇಳ್ತಾರಲ್ಲ, ಸೊ ತೊಂಡೆಕಾಯಲ್ಲಿ ಪಲ್ಯ ಮಾಡಿಬಿಟ್ಟು ಗೋಧಿ ದೋಸೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ ತೊಂಡೆಕಾಯಿ ಪಲ್ಯ, ಹಾಗಾಗಿ ಅದನ್ನೇ ಮಾಡ್ತೀನಿ. ಹಾಗೆ ನಾನು ಸಿಂಪಲ್ಲಾಗಿ ರೆಸಿಪಿ ಕೂಡ ಹಾಗೆ ಶೇರ್ ಮಾಡ್ತೀನಿ. ಗೋಧಿ ದೋಸೆ ಮಾಡಬೇಕಾದ್ರೆಲ್ಲ ನನಗೆ ಕೇಳ್ತೀರಾ, ಅದು ಗಂಟೆಲ್ಲ ಆಗಲ್ವಾ, ಯಾವ ಥರ ಮಾಡ್ತೀರಾ ಅದನ್ನು ಒಂದು ಸತಿ ತೋರಿಸಿ ಅಂತ ಕೇಳಿದರೆ, ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ನನಗೆ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಪಾತಿ ಆಲ್ಟರ್ನೇಟಿವ್ ಆಗಿ ನಾನು ಗೋಧಿ ದೋಸೆನ ಮಾಡ್ತೀನಿ. ಕೆಲವು ಸತಿ ಯಾವಾಗಲೂ ಚಪಾತಿನ ಒಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಲ್ವಾ, ಹಾಗಾಗಿ ಗೋಧಿ ದೋಸೆನ ನಾನು ಮಾಡ್ಕೊಳ್ತೀನಿ. ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಕ್ವಿಕ್ಕಾಗಿ ಜಸ್ಟು ಅರ್ಧ ಗಂಟೆಯಲ್ಲೇ ಆಗಿಬಿಡುತ್ತೆ. ಅದ್ರ ಜೊತೆ ಯಾವುದೇ ರೀತಿಯಾದಂಥ ಪಲ್ಯಗಳ್ನ ನಾವು ತಿನ್ಬೋದು. ಹಾಗಾಗಿ ಇವಾಗ ಪಲ್ಯಕ್ಕೆ ನಾನು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಅದಕ್ಕೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಅದಕ್ಕೆ ಮಾಮೂಲಿ ಈರುಳ್ಳಿ, ಆಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಬೋದು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಬರೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ಜಸ್ಟ್ ಒಂದೇ ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಅರ್ಧದಷ್ಟು ಟೊಮೊಟೊನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ತೀನಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಅದಾದಮೇಲೆ ತೊಂಡೆಕಾಯಿನ ಈ ಥರ ರೌಂಡಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ. ನಾನಿಲ್ಲಿ ರೌಂಡ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ, ಆ ನಂತರ ಅದಕ್ಕೆ ನಾನು ಅರ್ಧದಷ್ಟು ಹುಣ್ಸೆಹಣ್ಣು ರಸನ ಹಾಕ್ತಾಯಿದ್ದೀನಿ. ನನಗೆ ಹುಳಿಯಾಗಿದ್ದರೆ ಪಲ್ಯಗಳು ತುಂಬಾ ಇಷ್ಟ, ಹಾಗಾಗಿ ಹುಣ್ಸೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪು, ಇಲ್ಲಿ ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ, 1.5 ಸ್ಪೂನಷ್ಟು. ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೆಲ್ಲ ಹಾಕಿ ಎಕ್ಸ್ಟ್ರಾ ನಾವು ನೀರೇನು ಹಾಕೋಂಗಿಲ್ಲ, ಯಾಕೆಂದರೆ ಹುಣ್ಸೆಹಣ್ಣು ರಸ ಹಾಕಿರೋದ್ರಿಂದ ಅದರಲ್ಲೇ ಅದು ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಆರಾಮಾಗಿ ನಾವು ಈ ಥರ ಒಂದು ಕಡಾಯಲ್ಲೇ ಪಲ್ಯಗಳನ್ನ ಮಾಡ್ಕೊಬೋದು. ಕುಕ್ಕರಲ್ಲೇ ಕೂಗಿಸ್ಬೇಕು ಅಂತ ಏನಿಲ್ಲ. ನೀವು ಬೇಕಾದ್ರೆ ನೀರು ಹಾಕ್ಕೊಬೇಕು, ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ ಸಾಕು. ನನಗೆ ಅದು ಅಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ. ಹಾಗೆ ಇಲ್ಲಿ ನಾನು ಒಂದು ಬೌಲ್ಗೆ ಗೋಧಿ ಹಸಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ, ಎಣ್ಣೆ ಹಾಕಿ, ಈ ಥರ ಮಿಕ್ಸರ್ ಬರುತ್ತೆ ನಿಮ್ಗೆ, ಇದು ಒಂದು 30 ರೂಪಾಯಿ 50 ರೂಪಾಯಿಗೆಲ್ಲ ಸಿಗುತ್ತೆ. ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಹಸಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಎಣ್ಣೆ ಎಲ್ಲ ಹಿಡಿದ್ಮೇಲೆ ಅದಕ್ಕೆ ಗ್ಲಾಸಲ್ಲಿ ನೀವು ನೀರನ್ನ ಸ್ವಲ್ಪನೇ ಹಾಕ್ಕೊಳ್ತಾ ಈ ಮಿಕ್ಸರಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಕೈಯಲ್ಲಿ ನಾವು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ, ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಆಗಿಬಿಡುತ್ತೆ. ನಾವು ತಿರ್ಗಾ ನೀರು ಹಾಕ್ಕೊಳ್ತಾ ಕಲ್ಸೋಕ್ಕೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಒಂಥರ ಜಾಸ್ತಿ ಗಂಟು ಬರೋ ಚಾನ್ಸಸ್ ಇರುತ್ತೆ ಕೈಯಲ್ಲಿ ನಾವು ಮಿಕ್ಸ್ ಮಾಡಿದ್ರೆ. ಹಾಗಾಗಿ ಈ ಥರ ನೀವು ಮಿಕ್ಸರಲ್ಲಿ ನೋಡ್ಬೋದು, ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟ್ ಗಟ್ಟಿಯಾಗಿ. ನಿಮಗೆ ಆಮೇಲೆ ಯಾವ ಥರ ತೆಳ್ಳಗೆ ಬೇಕೋ ಆ ಥರ ಇನ್ನೊಂದು ಸತಿ ನೀರನ್ನು ಹಾಕ್ಕೊಂಡು ಈ ಥರ ನೀಟಾಗಿ ಇನ್ನೊಂದು ಸತಿ ಗಂಟು ಇಲ್ದಿರೆ
ಚೆನ್ನಾಗಿ ಅದನ್ನೇ ಚೆನ್ನಾಗಿ ಕೈನ ಆಡಿಸ್ತಾನೇ ಇರಬೇಕು. ಆವಾಗ ಏನಾಗುತ್ತೆ ಅಂದರೆ ನೀಟಾಗಿ ಗಂಟು ಕೂಡ ಒಡ್ಕೊಳ್ಳುತ್ತೆ. ಹಾಗೆ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬೇಕು ದೋಸೆಗೆ ಆ ಥರನೇ ಇದು ಒಂದು ಬ್ಯಾಟರ್ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀಟಾಗಿ ರೆಡಿ ಆಗಿದೆ. ನನಗಿದು ಬರೀ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇವಾಗ ಅದಕ್ಕೆ ಪಾಲಕ್ ಪ್ಯೂರಿನ ಹಾಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಯಾವ ಥರದ್ದು ಬೇಕಾದ್ರೂ ಪ್ಯೂರಿಗಳನ್ನ ಆ್ಯಡ್ ಮಾಡ್ಬೋದು. ಈ ಥರ ನೀವು ಮಿಕ್ಸ್ ಮಾಡ್ಕೊಬೇಕಾದ್ರೆ ಕ್ಯಾರೆಟು, ಬೀಟ್ರೂಟು ಈ ಥರದ್ದನ್ನೆಲ್ಲ ನೀವು ಹಾಕ್ಕೊಬೋದು. ಇದನ್ನು ಮಕ್ಕಳಿಗೆ ಕುಟ್ಟಿ ದೋಸೆ ಮಾಡಿ ಕೂಡ ಕೊಡಿಬೋದು. ಅಂದರೆ ಚಿಕ್ಕ ಚಿಕ್ಕ ದೋಸೆ ಥರ ಹಾಕ್ಬಿಟ್ಟು ತವ ಮೇಲೆ ಅದನ್ನು ಬಾಕ್ಸ್ಗೂ ಕೂಡ ಹಾಕಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತಿರ್ಗಾ ನಾನು ನೀರು ಹಾಕಿಲ್ಲ. ಯಾಕಂದರೆ ಪಾಲಕ್ ಇದನ್ನು ಹಾಕ್ತೀನಲ್ವ ಅದಕ್ಕೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ಒಂದು 2 ಸತಿ ತೊಳ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸು. ಇದು ಸ್ವಲ್ಪ ನಮಗೆ ಕ್ರಿಸ್ಪಿಯಾಗಿ ಆಮೇಲೆ ಖಾರವಾಗಿ ಕೂಡ ದೋಸೆ ನಮಗೆ ಸಿಗುತ್ತೆ. ಹಾಗೆ ಹೆಲ್ತಿ ಹಾಗೆ ಸ್ವಲ್ಪ ಬೇಗ ಡೈಜೆಷನ್ ಕೂಡ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಈ ಎರಡನ್ನು ಬಳಸ್ಕೊಂಡು ನೀಟಾಗಿ ರುಬ್ಬಿಕೊಂಡಿದ್ದೀನಿ. ನೀರನ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ರುಬ್ಬಿ ಸ್ವಲ್ಪ ಪೇಸ್ಟ್ ಆಗೋ ಥರ. ಅದಾದಮೇಲೆ ನಾವೇನು ಬ್ಯಾಟರ್ ಕಲಸಿಟ್ಕೊಂಡಿದ್ವಿ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಪಲ್ಯ ಕೂಡ ನೋಡ್ಬೋದು ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಪಲ್ಯ ಕೂಡ ರೆಡಿ ಆಗಿದೆ. ಒಂದು ಚೂರು ಕೂಡ ಸೀದೋಗಲ್ಲ, ಏನೂ ಆಗೋಲ್ಲ. ಆರಾಮಾಗಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೆ ನೀಟಾಗಿ ರೆಡಿ ಆಗಿರುತ್ತೆ. ಲಾಸ್ಟಿಗೆ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ದೇ ಹಾಗೆ ಬಿಡ್ತೀನಿ. ಯಾಕಂದರೆ ಕೊತ್ತಂಬರಿ ಫ್ಲೇವರೆಲ್ಲ ನೀಟಾಗಿ ಇಳಿಯುತ್ತೆ. ಹಾಗಾಗಿ ತಟ್ಟೆ ಕ್ಲೋಸ್ ಮಾಡಿ ಆಫ್ ಮಾಡಿದ್ರೆ ಗ್ಯಾಸು ಪಲ್ಯ ಕೂಡ ರೆಡಿ ಆಗುತ್ತೆ. ಈ ಕಡೆ ನಾನು ತವ ಮೇಲೆ ನಾನಿವಾಗ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಹೇಗೆ ಅಕ್ಕಿನ ರುಬ್ಬಿಟ್ಟು ಒಂದು ದಿವಸ ಇದನ್ನು ಮಾಡಿ ನಾವು ಹಾಕ್ತೀವಲ್ವ, ಸೇಮ್ ಅದೇ ಥರನೇ ದೋಸೆ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಇದನ್ನು ಕ್ವಿಕ್ಕಾಗಿ ಆಗುತ್ತೆ. ಲಂಚ್ ಬಾಕ್ಸಿಗೆ ನಿಮಗೇನು ತಲೆ ಓಡ್ತಾ ಇಲ್ಲ ಅಂದಾಗ ಈ ಥರ ಗೋಧಿನ ಈ ಥರ ಏನಾದರೂ ಮಕ್ಳಿಗೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಳಿಗೂ ಕೂಡ ಒಳ್ಳೆಯದು. ಆ್ಯಂಡ್ ದೊಡ್ಡವರು ವಯಸ್ಸಾಗಿರ್ತಾರಲ್ಲ ಅವ್ರಿಗೂ ಕೂಡ ಈ ಥರ ಮಾಡಿಕೊಡಿ. ಅವ್ರಿಗೂ ಕೂಡ ಒಳ್ಳೆಯದು. ಅವ್ರಿಗೂ ಕೂಡ ಹೆಲ್ತ್ ಬೆನಿಫಿಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇಲ್ಲಿ ನೋಡ್ಬೋದು ಕ್ರಿಸ್ಪಿಯಾಗಿರುವಂತಹ ಪಾಲಕ್ ಗೋಧಿ ದೋಸೆ ಜೊತೆಗೆ ತೊಂಡೆಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್. ತುಂಬಾ ಚೆನ್ನಾಗಿತ್ತು. ಟ್ರೈ ಮಾಡಿ. ಇಷ್ಟೊತ್ತು ಗಂಟ ಅಪ್ಪು ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ. ಬರ್ತಾ ಇದ್ದಾರೆ ಅಂತೆ, ಭಾವ ಕರ್ಕೊಂಡು ಬರ್ತಾ ಇದ್ದಾರೆ. ನೀರು ತೊಗೊಂಬರೋಕ್ಕೆ ಅಂತ ಹೇಳೋಗಿದ್ರಂತೆ. ಅಮ್ಮ ಮುಂಚೆನೇ ಹೇಳ್ತಾಯಿದ್ರು ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ ಬಿಡಪ್ಪ ಅಂತಾಯಿದ್ರು. ಅವತ್ತು ಅಳ್ತಾ ಇದ್ನಲ್ಲ, ನಾನು ನಿಮಗೆ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಅವನು ಅಳ್ತಾ ಇದ್ದೆ ನಾನು ಬರ್ತೀನಿ ಅಂತ. ಅದಕ್ಕೆ ಮುಂದಿನ ವಾರ ಕರ್ಕೊಂಡು ಬರ್ತೀನಿ ಬಿಡು ಅಂತ ಹೇಳಿದರು. ಹಾಗಾಗಿ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ ಅಂತೆ. ಸರಿ ಬನ್ನಿ ಅಂತ ಹೇಳಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೆಲವೊಂದು ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗೆ ಮಾತಾಡ್ತಾ ಇದ್ದೀನಿ. ಹಾಗೆ ನನಗೆ ನಿನ್ನೆ ಒಂದು ಕೊರಿಯರ್ ಕೊರಿಯರಿನ ಒಂದು ಪಾರ್ಸೆಲ್ ಬಂದಿದೆ. ಈ ಪಾರ್ಸೆಲ್ ಏನು ಸಂಬಂಧಪಟ್ಟಿದ್ದು ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಯೂಸ್ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಓಪನ್ ಮಾಡಿದ್ದೀನಿ. ಇದು ಬಂದು ರಾ ಮೆಟೀರಿಯಲ್ಸ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಯಾರು ಕಳಿಸ್ಕೊಟ್ಟಿದ್ದಾರೆ, ಏನು ರಾ ಮೆಟೀರಿಯಲ್ಸಪ್ಪ ಅಂತ ಅಂದರೆ, ನಾನು ನಿಮ್ಗೆ ಗೊತ್ತಿರೋ ಹಾಗೆ ಪ್ರೊಫೆಷ್ನಲ್ ಮೇಕಪ್ ಕೋರ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಮೆಹಂದಿ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಹುಡುಕ್ತಾ ಇದ್ದೆ. ಅಂದರೆ ಮೇಕಪ್ ಕೋರ್ಸ್ ಮಾಡಿಕೊಂಡೆ ಹುಡುಕ್ತಾ ಇದ್ದೆ ತುಂಬ ದಿವಸದಿಂದ, ಎಲ್ಲಾದರೂ ಚೆನ್ನಾಗಿದೆಯಾ ಕ್ಲಾಸಸ್ಸು ಅಂತ ಹೇಳ್ಬಿಟ್ಟು. ಆದರೆ ಎಲ್ಲೂ ಒಂದು ಕಡೆಯೂ ಮೆಹಂದಿ ಕ್ಲಾಸ್ ತಗೊಳ್ಳೋದಂತೂ ನನಗೆ ಇಲ್ಲೆಲ್ಲೂ ಸುತ್ತಮುತ್ತ ಎಲ್ಲೂ ನಂಗೆ ಸಿಗಲಿಲ್ಲ. ಎಲ್ಲೂ ನೋಡಿದ್ರು ಬರೀ ಹಾಕ್ತಾರೆ, ಯಾರೂ ಕ್ಲಾಸಸ್ ಅಂತೂ ಮಾಡ್ತಾ ಇಲ್ಲ ಅಂತ ಗೊತ್ತಾಯಿತು. ಅದಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದಾಗ ತುಂಬ ದೂರ ಇದೆ. ಹೇಳ್ಕೊಡ್ತಾರೆ, ಕ್ಲಾಸಸ್ ಎಲ್ಲ ಇದೆ, ಪ್ರೊಫೆಷ್ನಲ್ ಮೆಹಂದಿ ಕ್ಲಾಸಸ್ ಎಲ್ಲ ಇದೆ. ಆದರೆ ತುಂಬ ದೂರ ಇದೆ. ತುಂಬ ಟ್ರಾವೆಲ್ ಮಾಡಬೇಕು. ತುಂಬ ಇಲ್ಲಿಂದ ಒಂದು 3-4 ಅವರ್ ಟ್ರಾವೆಲ್ ಇದೆ. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಈ ಥರ. ಆದರೂ ನಾನು ಅವ್ರ ಎಲ್ಲ ಡೀಟೇಲ್ಸ್ ಕೇಳಿದೆ, ಯಾವ ಥರ ಇರುತ್ತೆ ಮೆಹಂದಿ ಕೋರ್ಸ್ಗೆ ಅಂತ ಹೇಳ್ಬಿಟ್ಟು. ಏನಂದರೆ ಒಂದು ಕಡೆ ಆಫ್ಲೈನಲ್ಲಿ ಕಮ್ಮಿ ಇದ್ದರೆ ಆನ್ಲೈನಲ್ಲಿ ಜಾಸ್ತಿ, ಇನ್ನೊಂದು ಕಡೆ ಆನ್ಲೈನಲ್ಲಿ ಜಾಸ್ತಿ ಇದ್ದರೆ ಆಫ್ಲೈನಲ್ಲಿ ಕಮ್ಮಿ, ಈ ಥರ ವೈಸ್ ವರ್ಸ ಆಯಿತಾ. ಈ ಥರ ಆಗಿಬಿಟ್ಟು ನಾನು ಹೆಂಗಪ್ಪ ಮಾಡೋದು ಇವಾಗ. ಮೆಹಂದಿ ನಂಗೆ ತುಂಬಾ ಇಷ್ಟ ಕಲಿಬೇಕು ಅಂತ. ಆವತ್ತಿಂದನೂ ನಾನು ಹಾಕಿದ್ದೀನಿ, ಎಷ್ಟೋ ಜನಕ್ಕೆ ಮೆಹಂದಿ ಹಾಕಿದ್ದೀನಿ. ಆದರೆ ಸ್ವಲ್ಪ ಪ್ರೊಫೆಷ್ನಲಾಗಿ ಕಲಿಬೇಕು. ಆಮೇಲೆ ಬ್ರೈಡಲ್ ಆಗಿರ್ಬೋದು, ಆಮೇಲೆ ಇವಾಗ
ಇದಕ್ಕೆಲ್ಲ ಹಾಕ್ತಾರಲ್ಲ ಬ್ರೈಡಲ್ ಮೆಹಂದಿ ಅಂತಲೇ ಥೀಮ್ ಎಲ್ಲ ಇಟ್ಕೊಂಡು ಹಾಕ್ತಾರಲ್ವ, ಆ ಥರದ್ದು ನಾನು ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಹಾಗಾಗಿ ತುಂಬ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೊಬ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಂತೂ ಅಲ್ಲ, ನಾನೇನೋ ಅವ್ರು ಪ್ರಮೋಷನ್ ಮಾಡಿಕೊಡ್ತಾಯಿದ್ದೀನಿ ಅಂತೂ ಅಲ್ಲ. ಸೊ ನಾನು ಕ್ಲಾಸಸ್ಗೆ ಜಾಯಿನ್ ಆಗಿದ್ದೀನಿ, ಮೆಹಂದಿ ಕ್ಲಾಸ್ಗೆ. ಹಾಗಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಎಷ್ಟೊಂದು ಜನಕ್ಕೂ ಆಸೆ ಇರುತ್ತೆ ಮೆಹಂದಿ ಕೋರ್ಸು, ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ. ಸೊ ಬ್ಯೂಟಿಷಿಯನ್ ಕೋರ್ಸ್ದು ನಾನು ನಂದು ಬ್ಯೂಟಿಷಿಯನ್ ಮತ್ತು ಪ್ರೊಫೆಷ್ನಲ್ ಮೇಕಪ್ ಕ್ಲಾಸ್ ಏನಿದೆ ಅದನ್ನು ಸಪ್ರೇಟಾಗೆ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಕಾಸ್ಟ್ ಎಷ್ಟಾಗುತ್ತೆ, ಸೊ ನನಗೆ ಎಷ್ಟು ಬಿತ್ತು, ಸೊ ಪ್ರಾಡಕ್ಟ್ಗೆಲ್ಲ ಎಷ್ಟು ಬಿತ್ತು, ಇದನ್ನೆಲ್ಲ ನಾನು ಇವಾಗ ಕಲಿತಾ ಇದ್ದೀನಲ್ವ, ಹಾಗಾಗಿ ಇವಾಗಲೇ ನಾನೇನು ಶೇರ್ ಮಾಡ್ಕೊಳ್ಳಲ್ಲ. ಅದು ಎಲ್ಲಿದೆ ಏನು ಅಂತ ನಾನು ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ಕುಣಿಗಲಲ್ಲಿರೋದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪೂಜಾ ಕುಣಿಗಲ್ ಅಂತ ಹೇಳ್ಬಿಟ್ಟು. ನಂದು ಕೂಡ ಹೊಸದಾಗಿ ನಾನು ಅನುಗೌಡ ಮೇಕೋವರ್ ನೆನ್ಮಂಗ್ಲ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ಹಾಕ್ತಾ ಇರ್ತೀನಿ, ಅವ್ರ ಪೇಜ್ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಬೋದು. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ. ಆದರೆ ನನಗೆ ಮೆಹಂದಿ ಕ್ಲಾಸು ಬೇಕಾಗಿತ್ತು. ಸೊ ನನಗೆ ಬೇಕು ಅಂತ ನಾನು ತುಂಬ ದಿವಸದಿಂದ ಐಡಿಯಾಗಳು ಮಾಡ್ಕೊಂಡಿದ್ದೆ, ಏನೇನೆಲ್ಲ ನಾನು ಕಲಿಬೇಕು ಅಂತ ಇದ್ದೀನಿ ಅಂತ. ಅದನ್ನು ನನಗೆ ಆನ್ಲೈನಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತಾ ಇದ್ದೆ ಆಯಿತಾ. ಆವಾಗ ಒಬ್ರದ್ದು ನನಗೆ ಸಿಕ್ತು, ಇನ್ಸ್ಟಾಗ್ರಾಮಲ್ಲಿ ಸಿಕ್ತು. ಅವರು ನಾನು ಕೇಳಿದೆ ಹೇಗಿರುತ್ತೆ ಏನು ಎತ್ತ ಅಂತ. ಅವ್ರು ನಂಗೆ ತುಂಬಾ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ಥರ ಇರುತ್ತೆ ಅಂತ. ಅವ್ರು ಬಂದು ಬೆಂಗಳೂರು ಮಾಗಡಿ ಸೈಡ್ ಇರೋದು, ಇಲ್ಲಿಂದ ನಂಗೆ ತುಂಬಾ ದೂರ ಆಗುತ್ತೆ ಅದು. ಸೊ ನಾನು ಆಫ್ಲೈನ್ ಕ್ಲಾಸಸ್ಸೇ ನಂಗೆ ಬೇಕು, ಯಾಕಂದರೆ ನನಗೆ ಆನ್ಲೈನೆಲ್ಲ ಬೇಡ ಅಂತ ಅಂದೆ ನಾನು ಅವ್ರ ಹತ್ರ. ಆದ್ರೆ ಹೇಳಬೇಕು ಅಂದರೆ ಅವರು ಆನ್ಲೈನಲ್ಲೇ ಆಲ್ಮೋಸ್ಟ್ ಕಲಿಬೋದು, ಯಾಕಂದರೆ 22 ಡೇಸ್ ಇರುತ್ತೆ ಆಯಿತಾ ಮೆಹಂದಿ ಕೋರ್ಸು. ನೀವು ಅಲ್ಲಿ ಟ್ರಾವೆಲ್ ಏನು ಮಾಡ್ತೀರಾ 3-4 ಅವರು, ಆ ಟೈಮಲ್ಲಿ ನೀವು ಮನೇಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದಲ್ಲ. 1 ಅವರ್ ನೀವು ಕ್ಲಾಸ್ನ ಆನ್ಲೈನಲ್ಲಿ ಝೂಮ್ ಆ್ಯಪಲ್ಲಿ ಅವ್ರು ಕ್ಲಾಸಸ್ ಮಾಡ್ತಾರೆ, ಅದರಲ್ಲಿ ನೀವು ಮಾಡ್ಬೋದಲ್ಲ ಅಂತ ಹೇಳಿದ್ರು. ನನಗೆ ಓಕೆ ಅಲ್ವಾ, ಹೌದಲ್ವಾ ಅಂತ ಅನ್ನಿಸ್ತು. ಆಮೇಲೆ ಅಮೌಂಟ್ ವಿಷಯದೆಲ್ಲ ನಾನು ಕೇಳಿದೆ ಯಾವ ಥರ ಇರುತ್ತೆ ಅಂತ. ಅವರು ಬೇಸಿಕ್ ಟು ಬ್ರೈಡಲ್ ಇರುತ್ತೆ, ಯಾವ ಥರ ಎಲ್ಲ ಹೇಳ್ಕೊಡೋದು ಅದನ್ನೆಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ವಿ. ಸೊ ನನಗೆ ವೆರಿ ರೀಸನಬಲ್ ಪ್ರೈಸ್ ಅಂತಲೇ ಅನ್ನಿಸ್ತು. ಆನ್ಲೈನ್ ಕ್ಲಾಸ್ ನಾನು ಇವಾಗ ತೊಗೊಂಡಿದ್ದೀನಿ ಅವ್ರ ಹತ್ರ. ಆಫ್ಲೈನ್ ನನಗೆಲ್ಲೂ ಸಿಗಲಿಲ್ಲ ಕರೆಕ್ಟಾಗಿ, ಹಾಗಾಗಿ ನಾನು ಆನ್ಲೈನ್ಗೆ ಓಕೆ ಆನ್ಲೈನಲ್ಲೇ ಮಾಡಿಬಿಡೋಣ. ಹೇಗೋ ಇಂಗ್ಲೀಷ್ ಕೋರ್ಸ್ನು ಕೂಡ ನಾನು ಆನ್ಲೈನಲ್ಲೇ ಮಾಡ್ತಾಯಿರೋದು, ಹಾಗಾಗಿ ನಂಗೆ ಅದ್ರ ಬಗ್ಗೆ ಗೊತ್ತಿದೆ, ಯಾವ ಥರ ನಾಲೆಜ್ ಇದೆ ಆನ್ಲೈನ್ ಕ್ಲಾಸಸ್ಸು. ಹಾಗಾಗಿ ಓಕೆ ಇದನ್ನು ಆನ್ಲೈನೇ ತೊಗೊಂಡ್ಬಿಡೋಣ ಅಂಥೇಳಿ ಮೆಹಂದಿ ಕ್ಲಾಸ್ನು ಕೂಡ ನಾನು ಆನ್ಲೈನ್ ಕ್ಲಾಸಸ್ಸೇ ತೊಗೊಂಡೆ. ಅವರು ನನಗೆ ಈ ಒಂದು ರಾ ಮೆಟೀರಿಯಲ್ಸ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಏನೇನಪ್ಪ ಅಂತ ಅಂದರೆ ಇದು ಬಂದು ಟೇಪ್ ಸ್ಟಿಕ್ ಮಾಡ್ತಾರೆ ಅಲ್ವಾ, ಅದಕ್ಕೆ ಅಂತ ಒಂದು ಟೇಪ್ ಹೋಲ್ಡರು ಮತ್ತು ಟೇಪ್ ರೌಂಡ್ ಟೇಪ್ ಒಂದು ಕೊಟ್ಟು ಕಳಿಸಿದ್ದಾರೆ. ಹಾಗೆ ಇದರಲ್ಲಿ ನನಗೆ ಒಂದು ಮೆಹಂದಿ ಪೌಡರ್ ಇದು ನ್ಯಾಚುರಲ್ ಆಗಿರುವಂತಹ 100% ನ್ಯಾಚುರಲ್ ಹೇನಾ ಪೌಡರ್ ಅಂತ ಹೇಳ್ಬಿಟ್ಟು ಇದನ್ನೊಂದು ಕಳಿಸಿದ್ದಾರೆ. ಅವ್ರದ್ದೇ ಪ್ರಾಡಕ್ಟ್ ಇರಬೇಕಿದು, ಕಳಿಸಿದ್ದಾರೆ. ಹಾಗೆ ಅವರ ಒಂದು ಕಾರ್ಡ್ಸ್ ಇದೆ, ಆಮೇಲೆ ಒಂದು ಕಟರ್ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಇದು ನೀವು ನೋಡಿರ್ಬೋದು, ಮೆಹಂದಿನ ನ್ಯಾಚುರಲಾಗಿ ಇವಾಗ ಯಾರು ಅಂಗಡಿ ಕೋನ್ಸ್ನ ಯೂಸ್ ಮಾಡ್ತಾ ಇಲ್ಲ, ಎಲ್ಲಾದರೂ ನೋಡಿದೆಲ್ಲ ತುಂಬ ನ್ಯಾಚುರಲಾಗಿ ಹೇನಾ ಪೌಡರ್ಸ್ನ ಮಾಡಿ ಅವರೇ ಮಿಕ್ಸ್ ಎಲ್ಲ ಮಾಡಿ ಈ ಥರ ಕವರ್ಸ್ಗೆ ಫಿಲ್ ಮಾಡಿಬಿಟ್ಟು ಈ ಥರ ಕೋನ್ಸು ಈ ಥರ ಪೇಪರಲ್ಲಿ ಕೋನ್ಸ್ ಮಾಡಿ ಅದರೊಳಗೆ ಹಾಕಿ ಆಮೇಲೆ ಆ ಟೇಪ್ ಇರುತ್ತಲ್ವ ಅದನ್ನು ಅಂಟಿಸೋದು. ಆ ಥರ ಇದೆಲ್ಲ ತುಂಬ ನ್ಯಾಚುರಲಾಗಿ ಹೇಳ್ಕೊಡ್ತಾರೆ ನಮ್ಗೆ, ಯಾವ ಥರ ನ್ಯಾಚುರಲ್ ಹೇನಾ ಪೌಡರ್ಸ್ ನಾವು ಮಾಡಿಕೊಂಡು ಸ್ಟೋರ್ ಮಾಡೋದು, ಈ ಥರ ಫಿಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಹೇಳ್ತಾರೆ. ಹಾಗಾಗಿ ಇದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ. ಸೊ ಈ ಥರ ಇದನ್ನು ಕೊಟ್ಟಿದ್ದಾರೆ ಫೋಲ್ಡ್ ಮಾಡಿರೋದು. ಹಾಗೆ ಇದು ವಿತೌಟ್ ಫೋಲ್ಡ್ ಮಾಡದಿರೋ ಶೀಟ್ಗಳಿದೆಲ್ಲ, ಇದನ್ನು ಕೊಟ್ಟು ಕಳಿಸಿದ್ದಾರೆ. ಕ್ಲಾಸಸ್ಸಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ, ಹಾಗಾಗಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಅದ್ರ ಜೊತೆ ಈ ಥರ ಒಂದು ಮೆಷರ್ಮೆಂಟ್ ಕಪ್ಪು ಕೊಟ್ಟು ಕಳಿಸಿದ್ದಾರೆ ಚಿಕ್ಕದು. ಹಾಗೆ ಇದು ಬಂದು ಬ್ರೈಡಲ್ ಮಿಕ್ಸ್ ಆಯಿಲ್, ಪ್ಯೂರ್ ಎಸೆನ್ಷಿಯಲ್ ಆಯಿಲ್ ಅಂತ ಹೇಳ್ಬಿಟ್ಟು ಅದೊಂದು ಬಾಟ್ಲು ಕೊಟ್ಟು ಕಳಿಸಿದ್ದಾರೆ. ಇಷ್ಟು ನಮಗೆ ಇದೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಏನಕ್ಕೆ ಅಂತ ನನಗೆ ಆನ್ಲೈನ್ ಕ್ಲಾಸಸ್ಸಲ್ಲೇ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಐಡಿಯಾ ಇರುತ್ತೆ ನಮ್ಗೆ ಇದೆಲ್ಲ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ. ಆದರೆ ಕ್ಲಾಸಸ್ ಮಾಡಿದಾಗ ಗೊತ್ತಾಗುತ್ತೆ, ಬ್ರೀಫಾಗಿ ಗೊತ್ತಾಗುತ್ತೆ ಕ್ಲಾಸಸ್ಸಲ್ಲಿ. ಸೊ ಹಾಗಾಗಿ ಇದನ್ನು ನಾನು ಇವಾಗ ಆನ್ಲೈನ್ ಕ್ಲಾಸು ಜಾಯಿನ್ ಆಗಿದ್ದೀನಿ, ಅದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಸೊ ಇನ್ಮೇಲೆ ಯಾವತ್ತಿಂದ ಅಂದರೆ ಜುಲೈ 1 ನನಗೆ ಆನ್ಲೈನ್ ಕ್ಲಾಸಸ್ ಶುರು ಆಗುತ್ತೆ, ಹೇನಾ ಕ್ಲಾಸ್ದು ಕೂಡ ಮೆಹಂದಿದು. ಸೊ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ನನಗಂತೂ ನಾನು ಏನೇನೆಲ್ಲ ಕಲಿಬೇಕು ಅಂತ ಅಂದ್ಕೊಂಡಿನೋ ಅದನ್ನೆಲ್ಲ ಒಂದೊಂದೇ ಕಲಿತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದು ತುಂಬ ಖುಷಿ ಇದೆ ನನಗೆ.
ಎಷ್ಟು ಅಮೌಂಟ್ ಆಯಿತು ಅಂತ ನೀವು ಕೇಳೋದಾದರೆ ತುಂಬಾ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ಶಾಕ್ ಆಗುತ್ತೆ ಖಂಡಿತವಾಗ್ಲೂ. ನನಗೂ ಕೂಡ ಅನಿಸ್ತು ಓಕೆ ಇಷ್ಟು ಕಮ್ಮಿ ಇರುತ್ತಾ ಅಂತ. ಅವರು ಹೌದು ಇರುತ್ತೆ, ಕೆಲವು ಕಡೆ ತುಂಬ ಜಾಸ್ತಿ ಹೇಳ್ತಾರೆ, ಕೆಲವು ಕಡೆ ತುಂಬ ಕಮ್ಮಿ ಇರುತ್ತೆ ಅಂತಲೇ. ಸೊ ನನಗೆ 1ನೇ ತಾರೀಕಿಂದ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಎಷ್ಟು ಅಮೌಂಟ್ ಆಯಿತು, ಆಮೇಲೆ ಕ್ಲಾಸಸ್ ಹೇಗಿರುತ್ತೆ ಅಂತ ನಾನು ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ವ ಆವಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅವರು ಬ್ರೀಫಾಗಿ ಹೇಳ್ಕೊಡೋದನ್ನೆಲ್ಲ ಶೇರ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ನೀವು ಶೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಶೇರ್ ಮಾಡ್ತೀನಿ ಯಾವ ಥರ ಎಲ್ಲ ಇರುತ್ತೆ ಆ್ಯಂಡ್ ಕಲಿಬೋದಾ ಏನು ಎತ್ತ ಅಂತ. ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆದಮೇಲೆ ಓಕೆ ಕಲಿಬೋದು, ಆರಾಮಾಗಿ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಕಲಿಬೋದು ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಅವ್ರ ಪೇಜ್ನ ಮತ್ತು ಅಮೌಂಟು ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಹೇಳ್ತೀನಿ. ಸೊ ಯಾರಿಗಾದ್ರೂ ಬೇಕು ಕ್ಲಾಸಸ್ ಈ ಥರ ತೊಗೊಂಡು ನಿಮ್ಮ ಮನೇಲಿ ಆರಾಮಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಬಿಸ್ನೆಸ್ ಆಗಿ ಮಾಡ್ಕೊತೀರಾ ಅಂದರೂ ಮಾಡ್ಕೊಳ್ಬೋದು. ಹಾಗಾಗಿ ನಾನು ಕೂಡ ಅದೇ ಒಂದು ಇಂಟೆನ್ಷನಲ್ಲೇ ಇದನ್ನು ನಾನು ಕಲಿತಾ ಇರೋದು. ಯಾವುದೂ ಸುಮ್ಮನೆ ಅಂತೂ ಅಲ್ಲ ಅಲ್ವಾ, ಏನಾದರೂ ಒಂದು ಪರ್ಪಸ್ ಇರುತ್ತೆ. ಹಾಗಾಗಿ ನೋಡೋಣ ಯಾವ ಥರ ಇರುತ್ತೆ, ಕಲಿಬೋದಾ ಏನು ಎತ್ತ ಅಂತ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಅವ್ರ ಪೇಜ್ನು ಕೂಡ ನಾನು ನೆಕ್ಸ್ಟನ್ನ ಶೇರ್ ಮಾಡ್ತೀನಿ. ಈ ಡಿಸ್ಕ್ರಿಪ್ಷನಲ್ಲಿ ನಂದು ಮೇಕೋವರ್ ಏನಿರುತ್ತೆ ಅದರದ್ದು ಇನ್ಸ್ಟಾಗ್ರಾಮ್ ಪೇಜೆಲ್ಲ ನಾನು ಟ್ಯಾಗ್ ಮಾಡಿರ್ತೀನಿ. ನೀವು ಖಂಡಿತವಾಗ್ಲೂ ಅದರಲ್ಲೂ ಕೂಡ ನಾನು ಒಂದು ಅಪ್ಡೇಟ್ಸ್ಗಳನ್ನ ನೀವು ನೋಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಆ ಪೇಜ್ನು ಕೂಡ ಫಾಲೋ ಮಾಡಿ. ನಾನು ಕೆಳಗಡೆ ಕೊಟ್ಟಿರ್ತೀನಿ ಲಿಂಕ್ನ. ಬಂತು ನಮ್ಮ ಓಟ ಬಂತು ನಮ್ಮ ಓಟ ಬಂತು ಒಂದು ಓಟ. ಯಾಕೆ ಬರಲ್ವಾ ಅಗೋಳೆ ಇವಾಗ ನಾವು ನೋಡ್ದ ಗೊತ್ತಾ ಇಲ್ಲ ಆಟೋ ಬಾ ಹೋಗಿದ ತಕ್ಷಣ ಅಮ್ಮ ಅಂತ ಚಿಪ್ಸ್ ಕೊಡ್ತೀನಿ, ಚಾಕ್ಲೇಟ್ ಕೊಡ್ತೀನಿ ತಗೊಂಬಂದ ಎಷ್ಟು ತಗೊಂಬಂದೆ? ಒಂದೇನಾ? ಹೋಗಿ ನಂಗೆ ಬೇಡ, ಒಂದೇ ಒಂದು. ಅಮ್ಮ ಚಾಕ್ಲೇಟ್ ಕೊಟ್ಬಿಟ್ಟು ಅಮ್ಮ ಅಂತೀಯಾ? ಅಮ್ಮ ತಗೊಂಬಂದಿದ್ದಾನೆ ಒಂದೇ ಒಂದ ಸಾಕಷ್ಟೇ. ಒಂದೇ ಚಿಪ್ಪಿ ಅಂತ ಇರಲಿಲ್ಲ, ಯಾಕೆ ಅಂಗಡಿಗೆ ಇರಲಿಲ್ಲ. ಯಾಕೆ ಬಂದಿದ್ದಿ ನಮ್ಮ ಮನೆಗೆ? ಯಾಕೆ ಬಂದಿದ್ದು? ಸುಮ್ಮನೆ ಯಾಕೆ ಬಂದಿದ್ದು? ಚಿಕ್ಕು ಬುಕ್ಕು ಇಲ್ಲೇ ನೆನ್ಮಂಗ್ಲಕ್ಕೆ ಹೋಗ್ತಾಯಿದ್ರು ಅಮ್ಮ, ಹಾಗೆ ಕರ್ಕೊಂಬಂದರು. ಸ್ವಲ್ಪ ತಿದ್ದರು. ಆಮೇಲೆ ಅವರು ಪ್ರವೀಣ್ ಅವರು ಚಿಕನ್ ಶಾಪಲ್ಲಿ ಚಿಕನ್ ಕಟ್ ಮಾಡ್ಕೊಡ್ತೀನಿ ಬಾ, ಸ್ವಲ್ಪ ಕಬಾಬ್ ಏನಾದರೂ ಮಾಡಿಕೊಡು ಅಂದರು. ಹಾಗಾಗಿ ಅವನು ಕೂಡ ಅಲ್ಲಿಗೆ ಕರ್ಕೊಂಡೋಗಿದ್ದೆ. ಅವ್ರ ಅಪ್ಪನ ಸುಂದ್ರಿ ಅಂದ್ಕೊಂಡು ಆಡ್ಕೊತಾ ಇದ್ದ. ಅವ್ರ ಅಪ್ಪನೂ ಕೂಡ ಹೇಳ್ತಾ ಇದ್ದ ಏನೇನೆಲ್ಲ ಮಾಡ್ದೆ, ಏನೇನೆಲ್ಲ ತಂದಿದ್ದ ಅಂತಲೂ ಹೇಳ್ತಾ ಇದ್ದ. ಹಾಗೆ ಚಿಕನೆಲ್ಲ ಕಟ್ ಮಾಡಿಸ್ಕೊಂಡು ನಾನು ಬಂದೆ. ಯಾಕಂದರೆ ಬರ್ತಾ ಜನಗಳು ಬರ್ತಾನೆ ಇರ್ತಾರೆ, ಗಂಡಸರು. ಹಾಗಾಗಿ ಅಲ್ಲೇನು ಜಾಸ್ತಿ ಹೊತ್ತಿರಲಿಲ್ಲ. ಮನೆಗೆ ಬರ್ತೀನಿ ಹೋಗು ಅಂತ ಹೇಳಿದ್ರು. ಹಾಗಾಗಿ ಅವನ್ನ ಎತ್ಕೊಂಡು ಬಂದು ಚಿಕನ್ನು ಕಟ್ ಮಾಡಿಕೊಟ್ರು. ಸ್ವಲ್ಪ ನಮಗೆ ಅಂದರೆ ಚಪಾತಿ ಜೊತೆ ಆಗೋ ಥರ ಸ್ವಲ್ಪ ಚಿಕನ್ ಗ್ರೇವಿ, ಹಾಗೆ ಸ್ವಲ್ಪ ಕಬಾಬ್ ಮಾಡೋಣ ಅಂತೇಳಿ ಎರಡನ್ನೂ ಡಿವೈಡ್ ಮಾಡಿಕೊಂಡು ಫಸ್ಟು ನಾನಿಲ್ಲಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಈ ರೆಸಿಪಿನೇ ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ, ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಹಾಗೆ ನಾನು ಕೂಡ ಮಾಡಿದ್ದೀನಿ. ಸ್ವಲ್ಪ ಮಸಾಲ ರುಬ್ಬಿಟ್ಟು ಫಸ್ಟ್ ಚಿಕನ್ನ ಹಾಕಿ ಸ್ವಲ್ಪ ಬೇಯಿಸಿ ಆಮೇಲೆ ಮಸಾಲ ರುಬ್ಬಿ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಅವನಂತೂ ಒಳಗಂತೂ ಇಲ್ಲ. ಅವ್ರ ಅಪ್ಪ ಬಂದಿದ್ದ ತಕ್ಷಣ ಅವ್ರ ಹಿಂದೆನೇ ಸುತ್ತಾಡ್ತಾ ಇದ್ದ. ಅಪ್ಪು ಅಂತೂ ಅವನು ಈ ಥರ ಏನೋ ಸಡನ್ನಾಗಿ ಬಂದಾಗ ಏನೋ ಒಂಥರ ಖುಷಿ ಅವನ ಜೊತೆ ಇರೋದು, ಆಟಾಡೋದು ಎಲ್ಲ. ಅವ್ರ ಅಪ್ಪನ್ನ ಅವನು ಸತಿ ಬಂದಿರಲಿಲ್ಲ ಅಲ್ವಾ, ಹಾಗಾಗಿ ಅವ್ರ ಅಪ್ಪನ ಹುಡ್ಕಾಡ್ತಾ ಇದ್ದ. ಅವರು ಬಚ್ಚಿಟ್ಕೊಂಡು ಯಾಮಾರಿಸ್ತಾ ಇದ್ರು ಅವನಿಗೆ. ಹಾಗೆ ಇಲ್ಲಿ ನೋಡಿ ನನ್ನ ಮಗ ಹೋಗಿ ಒಳಗೆ ಇಲ್ಲ. ಅವನು ಸುಮ್ಮನೆ ಬಂದರೂ ವೇಸ್ಟು, ನಮ್ಮ ಜೊತೆ ಅಷ್ಟು ಇರೋದೇ ಇಲ್ಲ. ಅವ್ನ ಅಮ್ಮಮ್ಮನ ಜೊತೆ ಸೇರ್ಕೊಂಡು ಇವಾಗ ಅಲ್ಲಿ ಅವ್ನಿಗೆ ಅವ್ರ ಅಮ್ಮಮ್ಮನ ಗ್ಯಾನೇ ಇರುತ್ತೆ. ಅಪ್ಪ ಅಮ್ಮದೇ ಇಲ್ಲ, ಮರ್ತುಬಿಟ್ಟಿದ್ದಾನೆ. ಅದೊಂಥರ ಏನಂದರೆ ಮಕ್ಕಳು ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಾರೆ ಅನ್ನೋದೊಂದು ಖುಷಿ.
ಹಾಗೆ ಅವನು ಬಂದಾಗ ನಮ್ಮ ಜೊತೆ ಏನೋ ಹೊಸ ಥರ ಅವನಿಗೆ ಫೀಲ್ ಆಗುತ್ತಲ್ಲ ಅದೊಂಥರ ಖುಷಿ ನನಗೆ. ನಾವು ಕರ್ಕೊಂಬಂದಾಗ ನಾನು ಹೋದಾಗ ಏನೋ ಒಂಥರ ಹೊಸ ರೀತಿಯಲ್ಲಿ ಫೀಲ್ ಆಗುತ್ತೆ ಅದು ಚೆನ್ನಾಗಿರುತ್ತೆ. ಡೈಲಿ ನಮ್ಮ ಜೊತೆ ಇರೋದಕ್ಕೂ ಯಾವಾಗಲೂ ಒಂದು ಸತಿ ಬರೋದಕ್ಕೂ ಅದೊಂಥರ ಫೀಲ್ ಚೆನ್ನಾಗಿರುತ್ತೆ. ಒಳಗಡೆನೇ ಇಲ್ಲ, ಕಬಾಬ್ ಮಾಡ್ತಾಯಿದ್ದೀನಿ ಬಾ ಅಂದರೂ ಬರ್ತಾಯಿಲ್ಲ. ಸ್ಕೂಟಿ ಮೇಲೆ ನಿಂತ್ಕೊಂಡು ಚಪ್ಪಲಿಗಳ್ನೆಲ್ಲ ಒಂದು ಹೊಸ ಚಪ್ಪಲಿಗಳ್ನೆಲ್ಲ ಇತ್ತು ಅದನ್ನೆಲ್ಲ ತೊಗೊಂಡು ಬೈಕ್ ಒಳಗೆ ಸಿಗಿಸ್ಕೊತಾ ಇದ್ದಾನೆ ನಾನು ತಗೊಂಡೋಗ್ತೀನಿ ಅಂತ. ತಗೊಂಡೋಗಿ ಇವಾಗ ಬಾರಪ್ಪ ಅಂದರೂ ಬರ್ತಾಯಿಲ್ಲ. ಆಮೇಲೆ ಅವ್ರು ಯಾರೋ ತಾತ ಇವನ್ನ ಚಿಕನ್ ಪೀಸ್ ಮಾಡಿ ಕಟ್ ಮಾಡಿ ತಿಂದ್ಬಿಡ್ತೀನಿ ಅಂತ ಹೇಳಿದ್ರಂತೆ. ಅದನ್ನು ತೋರಿಸ್ತಾ ಇದ್ದಾನೆ ನೋಡಿ, ಕತ್ತೆಲ್ಲ ಕೊಯ್ದು ಕೈಯೆಲ್ಲ ಕಟ್ ಮಾಡಿ ತಿಂದ್ಬಿಡ್ತೀವಿ ಅಂತ ಅಂದ್ರಂತೆ. ಅದನ್ನು ತೋರಿಸ್ತಾ ಇದ್ದ. ಹಾಗೆ ಈ ಕಡೆ ನಾನು ಚಿಕನ್ ಗ್ರೇವಿ ರೆಡಿಯಾಗಿತ್ತು. ಗೋಧಿ ದೋಸೆ ಕೂಡ ಇತ್ತಲ್ಲ ಸ್ವಲ್ಪ ಹಿಟ್ಟು, ಅದನ್ನು ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟಿದ್ದೆ. ಇವಾಗ ನಾನು ಕಬಾಬ್ ಕೂಡ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ರು ಬೇಗನೆ ಹೊರಟ್ರೆ ಸಂಜೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹೊರಟರು. ಹಾಗೆ ಬಾವ ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಸಂಜೆ, ಬಿಟ್ಬಿಟ್ಟು ಹಾಗೆ ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಹೊರಟರು. ಅವನು ಫಸ್ಟ್ ಸ್ಟಾರ್ಟಿಂಗ್ ಅವ್ರ ಅಪ್ಪ ಹತ್ತಿಸ್ಕೊಂಡಿದ್ರು ಬೈಕ್ ಮೇಲೆ, ಬರಲ್ಲ ಅಂತ ಹೇಳ್ತಾ ಇದ್ದವನು ಸಡನ್ನಾಗಿ ಅಮ್ಮ ಹೋಗ್ತೀನಿ ಅಂದ ತಕ್ಷಣ ಓ ಅಂತ ಹೇಳ್ತಾ ಇದ್ದಾನೆ, ನಾನು ಬರ್ತೀನಿ ಅಂತ. ಅಷ್ಟು ಹಚ್ಕೊಂಡಿದ್ದಾನೆ ಅವನ್ನ ನೋಡಿ. ಇಳಿಸು ಅಂತ ಹೇಳ್ತಾ ಇದ್ದೀನಿ. ಇಳಿಸಿದ್ಮೇಲೆ ಅಮ್ಮ ಬ್ಯಾಟು ಬಾಲು ಅಂತ ಕೇಳ್ದ. ಹಾಗಾಗಿ ಮೇಲ್ಗಡೆ ಇಂದ ಒಂದು ಬ್ಯಾಟ್ ಇತ್ತು, ಅದನ್ನು ಎತ್ಕೊಟ್ಟೆ. ಅದನ್ನು ಕೂಡ ಕವರಲ್ಲಿ ಹಾಕ್ಕೊಂಡು ಬಾಯ್ ಮಾಡಿಕೊಂಡು ಹೋಯ್ತವನೇ ನೋಡಿ. ಏನು ಚಿಂತೆ ಇಲ್ಲ ಅವಂದಂತೂ. ನಡಿ ಅಂತ ಇದ್ರು. ಅವ್ರ ಅಪ್ಪ ರೇಗಿಸ್ತಾ ಇದ್ರು. ಸ್ಕೂಟಿಲಿ ಹೋಗ್ತೀನಿ ಅಂತ ತೋರಿಸ್ತಾ ಇದ್ದ. ಹಾಗೆ ಅವನು ಕೂಡ ಒಂದೇ ಒಂದು ಬ್ಯಾಟ್ ಇಸ್ಕೊಂಡು ಕವರ್ ಬೇಡ ಅಂತ ಎಸ್ದ್ಬಿಟ್ಟು ಹೊರಟ್ರು. ಆಮೇಲೆ ನಾವೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ. ಇನ್ನು ಬೆಳಗ್ಗೆ ಕ್ಲಾಸಸ್ ಬೇರೆ ಹೋಗಬೇಕು ಸೋಮವಾರ ಅಂತ ಹೇಳ್ಬಿಟ್ಟು. ಭಾನುವಾರ ಹೇಗೆ ದಿನ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಎಷ್ಟು ನಗಾಡಿದ್ವಿ, ಎಷ್ಟು ಖುಷಿ. ಏನೋ ಒಂಥರ ಮಕ್ಳು ಮನೆಗೆ ಬಂದರೆ ಏನೋ ಒಂಥರ ವೈಬ್ಸೇ ಬೇರೆ ಥರ. ಹಾಗೆ ನಾನು ಕೂಡ ಸ್ವಲ್ಪ ತಲೆಯೆಲ್ಲ ಎಣ್ಕೊಂಡು ಸ್ವಲ್ಪ ಫೇಸ್ ಕ್ರೀಮ್ ಎಲ್ಲ ಹಚ್ಕೊಂಡು ಆನಂತರ ಮಲ್ಕೊಂಡೆ. ಹೀಗಿತ್ತು ಇವತ್ತಿನ ನಮ್ಮ ಒಂದು ದಿನಚರಿ. ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.